ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ನಾವು ಭಸ್ತ್ರಿಕಾ ಎನ್ನುವಂತಹ ಅಭ್ಯಾಸವನ್ನು ಮಾಡೋಣ. ಕಳೆದ ವಿಡಿಯೋಗಳಲ್ಲಿ ಕಳೆದ 3-4 ವಿಡಿಯೋಗಳಲ್ಲಿ ನಾವು ಕಪಾಲಭಾತಿ ಮತ್ತು ಕಪಾಲಭಾತಿಯ ಕೆಲವೊಂದು ಪ್ರಭೇದಗಳನ್ನು ಅಭ್ಯಾಸ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸಿಂಗಲ್ ನಾಸ್ಟ್ರಲ್ ಕಪಾಲಭಾತಿ ಮತ್ತು ಬೇರೆ ಬೇರೆ ವಿಧದ ಪ್ರಭೇದದ ಕಪಾಲಭಾತಿಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ಬಂದು ಭಸ್ತ್ರಿಕಾ ಎನ್ನುವಂತಹ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಸೊ ಕಪಾಲಭಾತಿಗೂ ಭಸ್ತ್ರಿಕಾಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕಪಾಲಭಾತಿಯಲ್ಲಿ ಉಸಿರನ್ನು ಹೊರ ಹಾಕೋದು ಮಾತ್ರ ಬಿರುಸಾಗಿರುತ್ತೆ. ನೀವು ನೋಡಿರ್ಬೋದು, ನಾವು ಕಳೆದ 3-4 ವಿಡಿಯೋಗಳಲ್ಲಿ ಮಾಡಿರುವಂತಹ ಎಲ್ಲ ಅಭ್ಯಾಸದಲ್ಲಿ ಉಸಿರನ್ನು ಹೊರ ಹಾಕುವಾಗ ಬಿರುಸಾಗಿ ಹೊರಗಡೆ ಹಾಕ್ತಾ ಇದ್ವಿ. ಉಸಿರು ತಗೊಳ್ಳೋದು ಸಾಧಾರಣವಾಗಿ ನಡೀತಾ ಇತ್ತು. ಸೊ ಬರೀ ಉಸಿರನ್ನ ಹೊರಗಡೆ ಹಾಕೋದು, ಹಿಂಗೆ ಮಾಡ್ತಾಯಿದ್ವಿ. ಉಸಿರು ತಗೊಳ್ಳೋದು ಸಾಧಾರಣವಾಗಿತ್ತು. ಇವತ್ತು ಮಾಡುವಂತಹ ಭಸ್ತ್ರಿಕಾ ಅಭ್ಯಾಸದಲ್ಲಿ ಉಸಿರನ್ನ ಹೊರಗಡೆ ಹಾಕೋದು, ಉಸಿರನ್ನು ತಗೊಳ್ಳೋದು ಎರಡೂ ಸಹ ವೇಗವಾಗಿರುತ್ತೆ. ಹೀಗೆ ಈ ರೀತಿಯ ಉಸಿರಾಟದ ಪದ್ಧತಿಯನ್ನು ಭಸ್ತ್ರಿಕಾ ಅಂತ ಹೇಳಲಾಗತ್ತೆ. ಸೊ ಇವತ್ತೇನು ಮಾಡೋಣ ಅಂದರೆ, ನೀವು ವಜ್ರಾಸನ ಅಥವಾ ನಿಮ್ಮ ಅನುಕೂಲ ಇರುವಂಥ ಆಸನದಲ್ಲಿ ಕೂತ್ಕೊಂಡು ಎರಡೂ ಕೈಗಳ ಜ್ಞಾನ ಮುದ್ರೆ ಇಟ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಉಸಿರನ್ನ ಬಿರುಸಾಗಿ ಹೊರಗಡೆ ಹಾಕಬೇಕು, ಉಸಿರನ್ನ ಬಿರುಸಾಗಿ ಉಸಿರನ್ನು ತಗೊಳ್ಬೇಕು. ಹಾಗೆ ನೀವು ನಿರಂತರವಾಗಿ ಮಾಡ್ತಾ ಹೋಗಬೇಕು. ಹೀಗೆ ಈ ರೀತಿ ಅಭ್ಯಾಸ ಮಾಡ್ತಾ ಹೋಗುವಂಥದ್ದು. 1 ನಿಮಿಷ, 2 ನಿಮಿಷ, ಅಥವಾ ನೀವು ಒಂದು ಸರಿ 20 ಸರಿ, 30 ಸರಿ, 40 ಸರಿ, ಹೀಗೆ ನೀವು ಮಾಡುವಂತಹ ಅಂಕೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. 20 ಸರಿ ಮಾಡಿದ್ರೆ ದಿನೇ ದಿನೇ 30 ಸರಿ ಮಾಡುವಂಥದ್ದು, 30-40, 40-50 ಹಿಂಗೆ ಹೆಚ್ಚು ಮಾಡ್ತಾ ಹೋಗ್ತಾಯಿರಿ. ಈ ಕೆಲವೊಂದು ಸರಿ ಏನಾಗುತ್ತೆ, ನೀವು ಮಾಡ್ತಾ ಮಾತ್ರ ರಿದಮ್ ಅಂತ ಹೇಳ್ತೀವಿ, ಅದು ಒಂದೇ ಹದ್ದದಲ್ಲಿ ನಾವು ಮಾಡೋದಕ್ಕಾಗಲ್ಲ. ಒಂದೊಂದು ಏನಾಗುತ್ತೆ, ಸರಿ ಸ್ಲೋ ಆಗೋದು, ವೇಗ ಆಗೋದು, ನಿಧಾನ ಆಗೋದು, ಹಿಂಗೆ ಆಗ್ತಾ ಇರುತ್ತೆ. ಆದಷ್ಟು ರಿದಮ್ ಹದವಾಗಿ ನೀವು ಬರೋ ತನಕನೂ ನೀವು ಸ್ವಲ್ಪನೇ ಮಾಡ್ತೀರಿ. ಒಂದು 10 ಸರಿ ಮಾಡಿ, ಸುಧಾರಿಸ್ಕೊಂಡು ಸಾಧಾರಣ ಉಸಿರಾಟ ಮಾಡಿ, ಮತ್ತೆ 10 ಸರಿ ಮಾಡಿ, ಸಾಧಾರಣ ಉಸಿರಾಟ ಮಾಡಿ, ಮತ್ತೆ 10 ಸರಿ ಮಾಡಿ, ಹಾಗೆ ಮಾಡ್ತಾ ಹೋಗ್ತಾಯಿರಿ. ಆಮೇಲೆ 10 ಚೆನ್ನಾಗಿ ಬಂದಮೇಲೆ ಒಂದೇ ಸರಿಗೆ 20 ಮಾಡೋದು, ಸಾಧಾರಣ ಉಸಿರಾಟ ಮಾಡೋದು, 20 ಮಾಡೋದು, ಸಾಧಾರಣ ಉಸಿರಾಟ ಮಾಡೋದು, ಹಂಗೆ ಮಾಡ್ತಾಯಿರಿ. ಹಾಗೆ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋಗಿ, 30, 40, 50 ಹೀಗೆ ಹೆಚ್ಚು ಮಾಡ್ತಾ ಹೋಗ್ತಾ ಇರ್ಬೋದು. ನಿಮ್ಗೇನಾದರೂ ಈ ಅಭ್ಯಾಸ ಮಾಡಬೇಕಂದ್ರೆ ತಲೆ ಸುತ್ತ ಥರ ಆಯಿತು, ಅಥವಾ ಸುಸ್ತಾಯಿತು, ಮತ್ತು ಒಂದೇ ಸರಿ ನಿರಂತರವಾಗಿ ಮಾಡೋಕ್ಕಾಗ್ತಾ ಇಲ್ಲ, ಈಗ ಏನೇ ಹಿಂಸೆ ಅನಿಸಿದ್ರು, ಏನೇ ಒಂಚೂರು ಅಡೆತಡೆ ಅನಿಸಿದ್ರು ತಕ್ಷಣ ನಿಲ್ಲಿಸ್ಬಿಟ್ಟು ಸಾಧಾರಣ ಉಸಿರಾಟ ಮಾಡಿ. ಒಂದು ಸ್ವಲ್ಪ ಉಸಿರಾಟನ ಮಾಡ್ತಾ ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ ಆಮೇಲೆ ಮತ್ತೆ ನೀವು ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗ್ಬೋದು. ತುಂಬ ಒತ್ತಾಯ ಪಟ್ಕೊಂಡು, ತುಂಬ ಹಿಂಸೆ ಪಟ್ಕೊಂಡೆಲ್ಲ ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಸ್ವಲ್ಪ ಕ್ಲಿಷ್ಟಕರವಾಗಿದೆ ಈ ಅಭ್ಯಾಸ. ಕಪಾಲಭಾತಿಯನ್ನು ಮಾಡ್ತಾ ಹೋಗ್ಬೋದು. ಈ ಉಸಿರು ಬಿಡೋದು, ಉಸಿರು ತಗೊಳ್ಳೋದು ಎರಡೂ ವೇಗವಾಗಿ ಮಾಡೋದು ಒಂದು ಸ್ವಲ್ಪ ನಿಮ್ಗೊಂಚೂರು ಇದು ನಿಮ್ಮ ಹಿಡಿತಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಳ್ಳುತ್ತೆ. ಆದರೂ ಪರವಾಗಿಲ್ಲ, ಅಭ್ಯಾಸ ಮಾಡ್ತಾಯಿರಿ. ನಿಮಗೆ ದಿನೇ ದಿನೇ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾವು ಈಗ ಪ್ರಾಣಾಯಾಮ ಸರಣಿಯ ವಿಡಿಯೋಗಳು ಹಾಕ್ತಾ ಇದ್ದೀವಲ್ಲ, ಇದ್ರಲ್ಲಿ ಏನೇ ಸಂದೇಹ ಇದ್ದರೂ ಸಹ ನಿಸ್ಸಂಕೋಚವಾಗಿ ಆರಾಮಾಗಿ ನೀವು ಕಮೆಂಟ್ನಲ್ಲಿ ಹಾಕಿರಿ. ಸೊ ಆ ಸಂದೇಹವನ್ನು ನನ್ನ ಯೋಗ್ಯತೆ ಮಟ್ಟಿಗೆ, ಜ್ಞಾನದ ಮಟ್ಟಿಗೆ ಅದನ್ನು ನಿವಾರಿಸೋದಕ್ಕೆ, ಅದಕ್ಕೆ ಉತ್ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಅಭ್ಯಾಸ ಮಾಡ್ತಾಯಿರಿ. ಧನ್ಯವಾದಗಳು.